ಅತ್ತೆಯರು ಮತ್ತು ಅಕ್ಕ ತಂಗಿರು ಜೊತೇಲಿ ಇದ್ದಿದ್ದರಿಂದ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ಎಲ್ಲರೂ ಜೊತೇಲಿ ಇದ್ದಿದ್ದರಿಂದ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಒಂದೊಂದು ಕ್ಲಿಪ್ಸ್ನ ಹಾಕಿದ್ದೀನಿ. ನಾವು ಮಂಗಳವಾರ ಬೆಳಿಗ್ಗೆ ಅಮ್ಮನ ಮನೆ ವಡೆ ಪಾಯಸನ ಮಾಡಿದರು. ಇನ್ನು ನೈಟು ನಮ್ಮೂರಲ್ಲಿ ಕನಕ ಜಯಂತಿನ ಸೆಲೆಬ್ರೇಟ್ ಮಾಡಿದ್ರು. ಇನ್ನು ಮತ್ತೆ ಬುಧವಾರ ಬೆಳಗ್ಗೆ ಎದ್ದು ಚಿಕ್ಕಪ್ಪನ ಮನೆ ಒಬ್ಬಟ್ಟು ಮಾಡಿದರು. ಎಲ್ಲರೂ ಜೊತೇಲಿ ಇದ್ದಿದ್ದರಿಂದ ಒಂದೊಂದು ದಿನ ಒಂದೊಂದು ಟೈಮು ಒಬ್ಬೊಬ್ಬರು ಮನೆ ಸ್ಪೆಷಲ್ ಮಾಡಿದರು. ಅತ್ತೆಯವರೆಲ್ಲ ಜೊತೇಲಿ ಇದ್ದಿದ್ದರಿಂದ ಯಾವ ಥರ ಸಮಯ ಹೋಯ್ತು ಅಂತಲೂ ಗೊತ್ತಾಗಲಿಲ್ಲ. ಹಿಂಗೇನೆ ಅವ್ರು ಅಡುಗೆ ಮಾಡ್ದಂಗೆ ತಿನ್ಕೊಂಡು ಉಣ್ಕೊಂಡು ಮಾತಾಡಿಕೊಂಡು 4 ದಿನ ಕಳೆದೇ ಹೋಯಿತು. ಇನ್ನು ಬುಧವಾರ ನೈಟು ಕೂಡ ಇನ್ನೊಬ್ಬರು ಚಿಕ್ಕಪ್ಪನ ಮನೆ ನಾನ್ ವೆಜ್ ಮಾಡಿದ್ರು. ಇನ್ನು ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗಿ ಊಟ ಮುಗಿಸಿ ಇನ್ನೇನು ಗುರುವಾರ ಬಂದೇ ಬಿಡ್ತು. ಎಲ್ಲರೂ ಊರಿಗೆ ಹೊರಡೋರು ಟೈಮು. ಇನ್ನು ಆ ಟೈಮಲ್ಲಿ ಅವ್ರಿಗೆ ಮಡ್ಲಕ್ಕಿನ ಕೊಟ್ಟು ಕುಂಕುಮನ ಕೊಟ್ಟು ಎಲ್ರಿಗೂ ಬಾ ಹೇಳಿ ಕಲಿಸ್ಕೊಟ್ಟು ಇಷ್ಟು ದಿನ ಜೊತೇಲಿದ್ದರು. ಇವತ್ತು ಎಲ್ಲರೂ ಅವ್ರವ್ರ ಊರಿಗೆ ಹೋದರು. ತುಂಬಾ ಬೇಜಾರಾಗ್ತಿತ್ತು. ಇನ್ನು ಎಲ್ರಿಗೂ ಬಾ ಹೇಳಿ ಬಂದು ನನಗೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು. ಅದನ್ನು ಓಪನ್ ಮಾಡ್ತಿದ್ದೆ. ನೀವೇ ನೋಡ್ತಿದ್ರಲ್ಲ, ತುಂಬಾ ಚೆನ್ನಾಗಿದೆ. 3 ಪೀಸ್ ಕುರ್ತಾ ಸೆಟ್ಟು. ಇದರಲ್ಲಿ ಹೈಲೈಟ್ ಅಂದರೆ ವೇಲೇನೆ ತುಂಬಾ ಚೆನ್ನಾಗಿದೆ. ಇದ್ರದ್ದು ನಿಮಗೆ ಪ್ರೈಸ್ ಆಗಲಿ ಲಿಂಕ್ ಆಗಲಿ ಬೇಕು ಅಂದರೆ ನನಗೆ PP ಅಥವಾ ಪ್ರೈಸ್ ಅಂತ ನನಗೆ ಕಾಮೆಂಟ್ ಮಾಡಿದ್ರೆ ನಿಮಗೆ ಪ್ರೈಸು ವಿತ್ ಇದ್ರದ್ದು ಲಿಂಕು ಎರಡೂ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ DMಗೆ ಬಂದು ಬೀಳುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಪೇಜ್ ಇನ್ನೂ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ.